ಓಕೆ. ನೀವು ನಿಮಗೆ ಗೊತ್ತಿಲ್ಲದ ಟ್ಯಾಲೆಂಟ್ ಏನು ಗೊತ್ತಾಯ್ತು ನಿಮಗೆ ಬಿಗ್ ಬಾಸ್ ಮನೆ ಒಳಗಡೆ? ಎಲ್ಲೋ ಒಂದ್ ಕಡೆ ಒಂದು ಶೈ ನೇಚರ್ ಅಂತ ನಂದೊಂದಿತ್ತು. ಒಂದು ಶೂಟಿಂಗ್ ಅಲ್ಲ, ಬಟ್ ಬೇರೆ ಏನಾದ್ರೂ ಒಂದು ಸಭೆ ಇಲ್ಲ ಇದು ಏನಾದ್ರೂ ಒಂದು ಇದ್ ಮಾಡಿದಾಗ ಒಂದು ನೇಚರ್ ನಮ್ದು ಸ್ವಲ್ಪ ನಮ್ ತಾಯಿದು ಸ್ವಲ್ಪ ನೇಚರ್ ನನಗೆ ಸ್ಕೂಲಿಂದಾನು ಬಂದಿದೆ. ಸೊ ಒಂದು ಶೈ ಇದು ಸ್ವಲ್ಪ ಇತ್ತು. ಫಿಯರ್ ಅಂತಲ್ಲ, ಶೈನೆಸ್. ಸೊ ಅದು ಎಲ್ಲೋ ಒಂದು ಹೋಯ್ತು ಅನ್ನೋದು. ಇನ್ನೂ ಕಾನ್ಫಿಡೆನ್ಸ್ ಲೆವೆಲ್ ಇನ್ನೂ ತುಂಬಾ ಚೆನ್ನಾಗಿ ಬಂದೈತೆ ಅನ್ನೋದು. ಬಾಡಿ ಲ್ಯಾಂಗ್ವೇಜ್, ಕಾನ್ಫಿಡೆನ್ಸ್. ಮನೆಗೆ ಬಂದಾಗ ನಮ್ಮ ಅಪ್ಪನೂ ಹೇಳಿದ್ರು, ನಮ್ಮ ಅಕ್ಕನೂ ಹೇಳಿದ್ರು, ಈಗ ಚೇಂಜ್ ಆಗಿದ್ಯಾ, ಒಂಥರ ಸಣ್ಣ ಆಗಿದ್ಯಾ ಮೋಸ್ಟ್ಲಿ, ಬಟ್ ನೋ ಪ್ರಾಬ್ಲಮ್. ಬಟ್ ಇದು ಚೇಂಜ್ ಆಗೈತೆ. ನಮ್ಮ ತಂದೆಯವ್ರ ಜೊತೆ ಆಕ್ಚುಲಿ ಒಂದು ಇಂಟರ್ವ್ಯೂ ಮಾಡಿದ್ವಿ, ನಿನ್ನೆ ಬೆಳಗ್ಗೆ ಅಪ್ಲೋಡ್ ಮಾಡಿದ್ವಿ. ಒನ್ ಡೇ ನಲ್ಲಿ I think 5 million ವ್ಯೂಸ್ ಹೋಗೈತೆ. ಸೊ ಜಸ್ಟ್ ಸ್ಪಾಂಟೇನಿಯಸ್ ಆಗಿ ನಮ್ಮ ತಂದೆಯವ್ರ ಜೊತೆ ಅದ್ ಮಾಡಿದ್ದು. ಕೆಲವೊಮ್ಮೆ ತಂದೆಯವ್ರ ಜೊತೆ ಮಾತಾಡೋ ಸ್ವಲ್ಪ ಇದಾಗ್ಬಿಡ್ತೀನಿ, ಮಾತಾಡ್ಬೇಕು ಇವ್ರ ಜೊತೆ ಅಂತ ಅಂದ್ರೆ ಅವ್ರ ಇದಕ್ಕೆ. ಈ ಇದ್ರಲ್ಲಿ ಅವ್ರ ಲೈಕ್ ಫುಲ್ ಅವರೇ ಗುಡ್, ಸೂಪರ್, ಬೇರೆ ಕಲ್ತಂಗಿದೆ, ಬಿಗ್ ಬಾಸ್ ತುಂಬಾ ಕಲ್ತ್ ಬಂದಾಗಿದೆ ಅಂತ ಅವ್ರು ಹೇಳಿದ್ರು. ಸೊ ಅದೊಂದು ಐ ಥಿಂಕ್ ಹೋಗೈತೆ ಅಂತ. ಅವ್ನ ಕಲ್ತ ದೊಡ್ಡ ಪಾಠ ಯಾವ್ದು? ಲೈಫಲ್ಲಿ ವ್ಯಾಲ್ಯೂಸ್, ಪ್ರತಿಯೊಂದಕ್ಕೂ ಒಂದು ವ್ಯಾಲ್ಯೂ ಅಂತ ಒಂದು ಇರುತ್ತೆ. ಮನೇಲಿ ಬಂದಾಗ ಯಾಕೆ ನೀವು ಊಟ ರೆಡಿ ಇಲ್ಲ, ಯಾಕೆ ಹಿಂಗ್ ಮಾಡಿದ್ರ, ಸ್ವಲ್ಪ ಇದ್ ಮಾಡ್ಬೋದಿತ್ತಲ್ಲ. ಸೊ ವ್ಯಾಲ್ಯೂಸ್ ಆಗಿರ್ಬೋದು. ಆಮೇಲೆ ಒಂದೇ ಇದ್ರಲ್ಲಿ ಇರ್ಬೇಕಂದ್ರೆ ಹೆಂಗ್ ಇರ್ಬೇಕು. ಇವಾಗ ನಾವು ಮನೇಲಿದ್ದಾಗ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ ಒಂದು ಮನ್ಸು ಎಳಿತಾ ಇರುತ್ತೆ. ಬಟ್ ಒಂದೇ ಕ್ಲಸ್ಟರ್ ಅಲ್ಲಿ ಇರ್ಬೇಕು, ಒಂದ್ 10-15 ಜನದ ಜೊತೆ ನಾವ್ ಹೆಂಗ್ ಬೆರಿಬೇಕು ಅನ್ನೋದು ಐ ಥಿಂಕ್ ಒಂದು ಫ್ಯಾಂಟಾಸ್ಟಿಕ್ ಲೆಸನ್ ಅದು. ಓಕೆ. ಜೀವನದಲ್ಲಿ ಇದೊಂದು ಕೆಲಸ ಮಾಡ್ಲೇಬಾರ್ದು ಅಂತ ಏನಿಸ್ತು? ಏನ್ ಪಾಠ ಕಲ್ತ್ರಿ? ಅಲ್ಲ, ಮಾಡ್ಲೇಬಾರ್ದು ಅನ್ನೋದು ಸುಮ್ನೆ ಯಾರ ಮೇಲಾದ್ರೂ ಗುಬೆ ಕೂರ್ಸೋದು, ಇಲ್ಲ ಕೆಟ್ಟದಾಗ ಏನಾದ್ರು ಮಾತಾಡೋದು, ಅಂಡ್ ಎಲ್ಲೋ ಒಂದ್ ಕಡೆ ಒಂದು ರೀಸನ್ ಹುಡುಕಿ ಒಬ್ರನ್ನ ಬೈಯೋದು, ಅದೊಂದು ದೊಡ್ಡ ಇದು ನನಗೆ. ಓಕೆ. ಎಲಿಮಿನೇಟ್ ಆಗಿದ್ದೀರಾ ಅಂತ ಗೊತ್ತಾದಾಗ ಏನ್ ಅನ್ಸ್ತು ನಿಮಗೆ ಇಮಿಡಿಯೇಟ್? ತುಂಬಾ ಕ್ಲೋಸ್ ಆಗಿತ್ತು. ಸೊ ಲಾಸ್ಟ್ ವೀಕ್ ಅದ್ರಲ್ಲಿ 7th week ಅಲ್ಲೂ ಟಾಪ್ ಬಾಟಮ್ 2 ನಲ್ಲಿ ಬಂದಿದೆ. ಸೊ 8ನೇ ವಾರನು ಅದು ಎಲಿಮಿನೇಷನ್ ಧರ್ಮ, ಸಾರಿ ಅಂತ, ಯು ಹ್ಯಾವ್ ಟು ಲೀವ್ ಅಂತ ಸಿನ್ಸಿಯರ್ ವಾಯ್ಸ್ ಬಂದ ತಕ್ಷಣ ಒಂದ್ ಸೆಕೆಂಡ್ ಅದು ಆಬ್ವಿಯಸ್ಲಿ ಒಂದು ಹರ್ಟ್ ಆಗಿರುತ್ತೆ. ಇನ್ನು ಇತ್ತಲ್ಲಪ್ಪ ಸ್ವಲ್ಪ ಇವಾಗ ಶುರು ಮಾಡಿದ್ದೆ. ಯಾಕಂದ್ರೆ ಆ ಮನೆಯಲ್ಲಿ ಅವತ್ತು ಎಲ್ರು ಯಾರು ಇರ್ಬೇಕು ಅಂದಾಗ ಐ ಥಿಂಕ್ ಆಲ್ಮೋಸ್ಟ್ ಇಡೀ ಮನೆ 2-3 ಬಿಟ್ಟು ಧರ್ಮ ಇರ್ಬೇಕು ಅಂತ ಅವ್ರ ಬಾಯಿಂದ ಬಂತು. ಏನಕ್ಕಂತ ಇಲ್ಲ, ಓಪನ್ ಅಪ್ ಆಗಿದ್ದಾರೆ, ಆಡ್ತಾ ಇದಾರೆ, ಇವಾಗ ಸ್ವಲ್ಪ ಇದು ಬಂದೈತೆ ಅಂತ. ಆಮೇಲೆ ಮೊನ್ನೆ ಫ್ರೈಡೇನೆ ಇವ್ರು ಹೇಳ್ತಾ ಇದ್ರು, ಕಡಿಮೆ ಅಂತ ಕೊಟ್ಟಾಗ ಮುಂಜಾನೆ ಹೇಳ್ತಾ ಇದ್ರು, ಏನ್ ಗುರು ಮಾತಲ್ಲ 5 ಜನ ಬರ್ತಾ ಇದೆ ಇವಾಗ ಅಂತ. ಅಂದ್ರೆ ಅದು ರೀಸನ್ ನಾನು ಕೊಟ್ಟಿದ್ದು, ಮಾತಾಡಿದ್ದು. ಸೊ ಅವ್ರು ತುಂಬಾ ಇಷ್ಟ ಆಯ್ತು. ಸೊ ಅಲ್ಲೆಲ್ಲೋ ಒಂದ್ ಕಡೆ ಆಮೇಲೆ ಜೋಕ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ದೆ. ಆಮೇಲೆ ಸ್ಪಾಂಟೇನಿಯಸ್ ಆಗಿ ಮಾತಾಡಕ್ ಶುರು ಮಾಡಿದ್ದೆ. ಸೊ ಇದೆಲ್ಲ ಬರ್ತಾ ಇದೆ, ಈಗ ಓಪನ್ ಅಪ್ ಆಗ್ತದೆ, ಈಗ ಬಂತು ಈಗ ಬರ್ತಾ ಇದೆ, ಎಲ್ಲಿಟ್ಟಿದೆ ಗುರು ಇದೆಲ್ಲ ಅಂತ ಅವರೆಲ್ಲ ರೇಗಿಸ್ತಿದ್ರು. ಸೊ ಇಲ್ಲೊಂದ್ ಕಡೆ ಇನ್ನೂ ಇತ್ತು, ಐ ಥಿಂಕ್ ಒಂದು ಟಾಪ್ 5 ಹೋಗೋಷ್ಟು ಇತ್ತು ಅಂತ ಒಂದು ಇದಿತ್ತು. ಬಟ್ ಖಂಡಿತ ನೋ ರಿಗ್ರೆಟ್ಸ್. ಒಂದ್ ಬೇಜಾರಾಯ್ತು. ನಾನು ಅವಾಗಲೇ ಹೇಳ್ದೆ, ಮನೇಲಿ ಎಲ್ಲ ಕೊನೆಯಲ್ಲಿ ಹೋಗ್ಬಿಟ್ಟು ಅಂತ ನೋಡ್ಕೊಂಡ್ ಬಂದೆ. ಅಲ್ಲಿ ಎಲ್ಲೋ ಒಂದ್ ಕಡೆ ರಿಗ್ರೆಟ್ ಇಲ್ಲ. ಆಚೆ ಬಂದ್ಬಿಟ್ಟು ರೆಸ್ಪಾನ್ಸ್ ನೋಡ್ಬಿಟ್ಟು ತುಂಬಾ ಖುಷಿ ಆಗುತ್ತೆ. ಈಗ ನಿಮ್ಮ ಲೈಫ್ 2ನೇ ಇನ್ನಿಂಗ್ಸ್ ನೀವು ಹೇಳಿದ್ರಿ ಬಿಗ್ ಬಾಸ್, ಈಗ ಅದು ಮುಗಿದಿದೆ. ನೆಕ್ಸ್ಟ್ ನಿಮ್ಮ ಯೋಜನೆಗಳೆಲ್ಲ ಏನಿದೆ? ಐ ಥಿಂಕ್ ಮೇಜರ್ ಆಗಿ ನಾನು ಮೊದಲಿಂದಾನು ಎಲ್ಲೋ ಒಂದ್ ಕಡೆ ನಮ್ಮ ತಂದೆಯವರ ಒಂದು ಇಂಟರ್ವ್ಯೂ ಅಲ್ಲಿ ನಾನು ಹೀರೋ ಆಗ್ಬೇಕಿತ್ತು. ಚಿತ್ರಲೇಖ ಆದ್ಮೇಲೆ ಸೋಮಶೇಖರ್ ಸರ್ ಡೈರೆಕ್ಟ್ ಮಾಡ್ಬೇಕಿತ್ತು ಅವ್ರ ಸಿನಿಮಾ, ಮೇನ್ ಹೀರೋ ಆಗಿ. ಬಟ್ ಸೋಮಶೇಖರ್ ಸರ್ ಅವರು ಒಂದು ಹೆಲ್ತ್ ಅಪ್ಸೆಟ್ ಆಗಿ ಆ ಟೈಮಲ್ಲಿ ಅವ್ರು ಮಾಡೋಕ್ಕಾಗ್ಲಿಲ್ಲ. ಸೊ ಅವಾಗ ಒಂದು ಇಂಟರ್ವ್ಯೂ ನಮ್ಮ ಅಪ್ಪ ಹೇಳ್ತಾ ಇರ್ತಾರೆ, ಏನೋ ಒಂದು ಆಗ್ಬೇಕಿತ್ತು, ಬಟ್ ಖುಷಿ ಇದೆ, ನನ್ನ ಮಗ ಹೀರೋ ಆಗಿದ್ದಾನೆ, ಬಟ್ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಒಂದು ಹೆಸರು ತಗೊಂಡೋಗ್ಬೇಕು, ಅವನು ಒಂದು ಹೆಸರು ಮಾಡ್ಬೇಕಂತ ನಂಗೆ ಒಂದು ಆಸೆ ಇದೆ. ಆ ತರ ನಾನು ನೋಡ್ಬೇಕು ನನ್ನ ಮಗನ ಅಂತ. ಸೊ ಇಲ್ಲಿಂದ ನಾನು ಕಲ್ತಿರೋದು ಒಂದು, ಈ ಸೆಕೆಂಡ್ ಇನ್ನಿಂಗ್ಸ್ ಲೈಫ್ ಅಲ್ಲಿ ನಮ್ಮ ತಂದೆಯವ್ರದೊಂದು ಆಸೆ ನಾನು ಪೂರೈಸಬೇಕು. ಅವ್ರ ಯಾವ ಮಟ್ಟಕ್ಕೆ ನನ್ನ ನೋಡ್ಬೇಕು, ಒಂದು ನೋಡ್ಬೇಕಂತ ಒಂದು ಆಸೆ ಇದೆ, ಅದನ್ನ ಅವ್ನು ಪೂರೈಸಬೇಕು. ಸೊ ಐ ಥಿಂಕ್ ಅದು ನನ್ಗೂ ಒಂದು ಡೈರೆಕ್ಷನ್ ಅಲ್ಲಿ ಹಿಂಗ್ ಹೋಗ್ತಾ ಇರೋನು ಯಾವತ್ತೂ ರೈಟ್ ಲೆಫ್ಟ್ ಇಲ್ಲ ಎಲ್ಲೋ ಕುಗ್ಗಿ ಬೇಡವಪ್ಪ ಅಂತ ಈ ತರ ಹೋಗೋದು ಯಾವತ್ತೂ ಮಾಡಿಲ್ಲ. ಹೋಗ್ತಾ ಇದ್ದೀನಿ, ಇದೇ ಡೈರೆಕ್ಷನ್ ಹೋಗ್ತಾ ಇದೀನಿ, ಇಲ್ಲ ಆಗ್ತೀನಿ, ಮಾಡ್ತೀನಿ, ಖಂಡಿತ ಏನೋ ಒಂದು ಅಚೀವ್ ಮಾಡ್ತೀನಿ ಅಂತಾನೆ ಇದೀನಿ. ಸೊ ಐ ಥಿಂಕ್ ಕೆಲವರಿಗೆ ಐ ಥಿಂಕ್ ಸಕ್ಸಸ್ ಅನ್ನೋದು 25-30 ಇಂದ 40 ಬಂದ್ಬಿಡುತ್ತೆ, ಆಮೇಲೆ ಅದನ್ನ ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ. ಕೆಲವರಿಗೂ ಸಕ್ಸಸ್ ಲೇಟ್ ಅಂತ ಬರುತ್ತೆ. ಸೊ ನನ್ನ ಲೈಫಲ್ಲಿ ಐ ಥಿಂಕ್ ಇವಾಗ ನಾನು 40s ಟಚ್ ಆಗಿದ್ದೀನಿ, 40. ಸೊ ಎಲ್ಲ ಒಂದ್ ಕಡೆ ಬಿಟ್ವೀನ್ 40 to 50 ಐ ಥಿಂಕ್ ಒಂದು ಗೋಲ್ಡನ್ ಪೀರಿಯಡ್ ಆಫ್ ಮೈ ಲೈಫ್ ಅಂತ ನನ್ಗೆ ಅನ್ಸುತ್ತೆ. ಯಾಕಂದ್ರೆ ಇನ್ನೂ ಎನರ್ಜಿ ಇದೆ, ಇನ್ನೂ ಆ ಫಿಟ್ನೆಸ್ ಲೆವೆಲ್ ನನ್ಗೆ ಇಷ್ಟ ನಾನು ಮಾಡೋಕ್ಕೆ, ಇನ್ನೂ ಏನೋ ಒಂದು ಕಲಿಬೇಕು, ಇನ್ನೂ ಒಂದು ಡ್ಯಾನ್ಸ್ ಅಲ್ಲಿ ಆಗಿರ್ಬೋದು. ನೆಕ್ಸ್ಟ್ ಒಂದು ಸಿನಿಮಾ ಪ್ಲಾನ್ ಮಾಡಿದಾಗ ಅವ್ರು ಹೇಳ್ತಾ ಇದ್ರು, ಬೇರೆ ನೆಕ್ಸ್ಟ್ ಲೆವೆಲ್ಗೆ ಪ್ಲಾನ್ ಮಾಡೋ ಸರ್ ಡ್ಯಾನ್ಸ್ ಒಂದು ನಂಬರ್ ಸಾಂಗ್ ಅಂತ. ಸೊ ಅದಕ್ಕೆ ಏನಾದ್ರು ಒಂದು ಪ್ರಾಕ್ಟೀಸ್ ಆಗಿರ್ಬೋದು, ಇಲ್ಲ ಅದಕ್ಕೆ ಏನಾದ್ರು ಒಂದು
ಒಂದು ಯಾರು ನೋಡಿಲ್ಲ ಆ ತರದ್ ಏನಾದ್ರು ಒಂದು ಕೊಡೋಣ, ನೆಕ್ಸ್ಟ್ ಮಾಡೋಣ. ಇವಾಗ ಇಲ್ಲಿಂದ ಬಂದ್ಮೇಲೆ ಜನರದ ಆಶೀರ್ವಾದ, ಜನರು ನನ್ನ ಇಷ್ಟಪಟ್ಟಿರೋದು, ಖಂಡಿತ ಒಂದು ನಿರೀಕ್ಷೆ ಇರುತ್ತೆ ನೆಕ್ಸ್ಟ್ ಏನ್ ಮಾಡ್ತಾನೆ ಅಂತ. ನೆಕ್ಸ್ಟ್ ಅನೌನ್ಸ್ ಮಾಡಿದಾಗ ಸ್ವಲ್ಪ ದೊಡ್ಡದಾಗಿ, ಸ್ವಲ್ಪ ಚೆನ್ನಾಗಿ ವೇಟ್ ಮಾಡಿ, ಒಂದು ಒಳ್ಳೆ ಸಬ್ಜೆಕ್ಟ್, ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಡೈರೆಕ್ಟರ್, ಒಳ್ಳೆ ಪ್ರೊಡ್ಯೂಸರ್, ಆ ತರ ಪ್ಲಾನ್ ಮಾಡಿ, ಸ್ವಲ್ಪ ಸ್ವಾರ್ಥ ಅಂದ್ರೆ ನನ್ಗೋಸ್ಕರ ನಾನು ಮಾಡ್ಬೇಕು ಈ ಸಲಿ. ಒಂದು ಬರೀ ಬೆಳಗ್ಗೆ ಎದ್ದು ರೆಡಿಯಾಗಿ ಹೋಗೋದಲ್ಲ ಸಿನಿಮಾಗೆ, ಒಂದು ಪ್ರೀ ಪ್ರೊಡಕ್ಷನ್ ಇಂದ ಹಿಡಿದು ಕಂಪ್ಲೀಟ್ ಸ್ಕ್ರಿಪ್ಟ್ ಇಂದ ಹಿಡಿದು ಎಲ್ಲಾದ್ರಲ್ಲೂ ಇನ್ವಾಲ್ವ್ ಆಗಿ ಒಂದು ಅದ್ ಬಂದೈತಿ ಇವಾಗ. ಅದಿತ್ತು, ಬಟ್ ಎಲ್ಲೋ ಒಂದ್ ಕಡೆ ಬಿಕಾಸ್ ಆಫ್ ನನ್ ಇದು ಎಲ್ಲೋ ಒಂದ್ ಕಡೆ ಓಪನ್ ಅಪ್ ಆಗಿಲ್ಲ, ಇನ್ನೂ ಸ್ವಲ್ಪ ಏನೋ ಸರಿ ಆಯ್ತು ಮಾಡ್ಕೊಂಡು ಹೋಗ್ತಾರನ, ನಡಿಬೇಕು. ಫೈನಾನ್ಷಿಯಲಿ ನನ್ ಯಾರ ಹತ್ರ ಡಿಪೆಂಡೆನ್ಸಿ ಇಲ್ಲ, ತಂದೆ ತಾಯಿ, ಇನ್ನು ನಾನೇ ಮನೆಗೆ ಎಷ್ಟು ಬೇಕಾದ್ ಮಾಡ್ಬೇಕು. ಸೊ ಅದು ಡಿಪೆಂಡೆನ್ಸಿ ಇಲ್ಲ. ಸೊ ನಂದೇ EMIs ಗಳು, ನಂದೇ ಒಂದು ಲೈಫ್ ಸ್ಟೈಲ್ ಇರುತ್ತೆ. ಸೊ ಅದನ್ನ ಎಲ್ಲೋ ಒಂದ್ ಕಡೆ ಸರಿ ಬರ್ತಾ ಇದೆ, ಮಾಡ್ತಾರನ, ಏನೋ ನಡೀತಾ ಇರುತ್ತೆ ಅಂತ ಒಂದು ಇದಿತ್ತು. ಬಟ್ ಇವಾಗ ನನ್ಗೆ ಅನ್ಸಿರೋದು ಆಯ್ತು, ಅದಕ್ಕೆಲ್ಲ ಒಂದು ಡೆಫಿನೆಟ್ಲಿ ಐ ಆಮ್ ಥ್ಯಾಂಕ್ಫುಲ್ ಟು ಆಲ್ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್ಸ್. ಯಾರ್ಯಾರು ಆಪರ್ಚುನಿಟಿ ಎಲ್ಲರಿಗೂ ಅದು ಕೊಡ್ತಾ ಇದಾರೆ. ಸೊ ಇನ್ಮೇಲೆ ಐ ಥಿಂಕ್ ಬರೋರು ಯೋಚನೆ ಮಾಡ್ತಾರೆ, ಹೌದಪ್ಪ ಇವ್ನಿಗೆ ಇವಾಗ ಒಂದು ಜನ ಇನ್ನೊಂದು ರೀತಿಯಿಂದ ರೆಕಗ್ನೈಸ್ ಮಾಡ್ತಾರೆ, ಇನ್ನೊಂದು ರೀತಿಯಲ್ಲಿ ಇಷ್ಟಪಡ್ತಾರೆ. ಸೊ ಒಂದು ಜವಾಬ್ದಾರಿ ಅವ್ರ ಮೇಲೂ ಇರುತ್ತೆ. ಒಂದು ಒಳ್ಳೆ ಸಬ್ಜೆಕ್ಟ್ ಮಾಡ್ಬೇಕು, ಏನೋ ಚೆನ್ನಾಗಿ ತೋರಿಸ್ಬೇಕು. ಕೆಲವೊಮ್ಮೆ ಅನ್ಸುತ್ತೆ ನಾನು ಬಿಗ್ ಬಾಸ್ ಮನೇಲಿದ್ದಾಗ ಹೆಂಗ್ ಕಾಣ್ತಾ ಇದೀನಿ, ಹೆಂಗೆ ಏನು ಅಂತ ಅನ್ಸುತ್ತೆ. ಬಟ್ ಆಚೆ ಬಂದು ನೋಡಿದಾಗ ನನ್ ಬಗ್ಗೆನೇ ಹೇಳ್ಕೊಂಡಲ್ಲ, ಬಟ್ ಖುಷಿ ಆಯ್ತು ನೋಡಿದಾಗ. ಹೌದು, ಒಂದ್ ಸೆಕೆಂಡ್ ಮೇಕಪ್ ಇಲ್ಲ, ಬಟ್ ಆದ್ರೂ ಎಲ್ಲೋ ಒಂದ್ ಕಡೆ ಕಾಣಿಸ್ಕೊಂಡಿದೀನಿ. ಸೊ ಹಲವಾರು ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್ಗೆ ಅವ್ರಿಗೊಂದು ಇದಿತ್ತು, ಹೆಂಗ್ ಕಾಣ್ತಾನೆ, ಹೆಂಗಿರ್ಬೋದು ಏನು ಅಂತ. ಐ ಥಿಂಕ್ ಅವ್ರಿಗೆಲ್ಲ ಒಂದು ಚಿಕ್ಕ ಒಂದು ಇದು ಬಂದಿರುತ್ತೆ ಇವಾಗ, ಆಯ್ತು ಈ ತರ ಕಾಣ್ತಾನೆ ಆನ್ ಸ್ಕ್ರೀನ್ ಅಂತ. ಸೊ ನನಗೆ ಬಂದಿರೋದು ಅದು ಒಂದು ಒಳ್ಳೆ ಸಿನಿಮಾ. ಸ್ವಲ್ಪ ಟೈಮ್ ತಗೊಂಡೇನೂ ಪರವಾಗಿಲ್ಲ, ಬಟ್ ಮಾಡಿದ್ರೆ ಒಂದು ಸಾಲಿಡ್ ಆಗಿ ಒಂದು ಜನರಿಗೂ ಇಷ್ಟ ಆಗ್ಬೇಕು. ಆಮೇಲೆ ನನ್ನೇನು ಎಷ್ಟು ಜನ ಇವಾಗ ಕಮೆಂಟ್ಸ್ ಸೆಕ್ಷನ್ ನಾನು ಓದಿದಾಗ ಇದು ಅವೆಲ್ಲ ತುಂಬಾ ಇದು ನೋಡಿದ್ರೆ, ಒಂದು ಒಳ್ಳೆ ಸಿನಿಮಾ ಕೊಟ್ರೆ 100% ನಾನು ಒಪ್ಕೊಂತಾರೆ. ಇಲ್ಲಿ ಗೆಲ್ಸಿದ್ದಾರೆ. ಇಲ್ಲಿ ಆಲ್ಮೋಸ್ಟ್ ನಾನು ಹೇಳ್ದಂಗೆ ಒಂದ್ 50 ದಿನ 100 ದಿನ ಓದಷ್ಟೇ ಖುಷಿ ಆಗ್ತೈತೆ ಸಿನಿಮಾ ನನಗೆ, ಯಾಕಂದ್ರೆ ಜನ ಅಷ್ಟು ರಿಸೀವ್ ಮಾಡಿದ್ದಾರೆ. ಸೊ ಅದೇ ತರ ಸಿನಿಮಾ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಒಂದು ಒಳ್ಳೆ ಸಿನಿಮಾ ಕೊಟ್ರೆ ಅವ್ರು 100% ಕೈ ಹಿಡಿತಾರೆ ಅಂತ, ಒಂದು ಒಳ್ಳೆ ಸಿನಿಮಾ ಕೊಡ್ಬೇಕಂತ ಆ ಯೋಚನೆ ಇದ್ದೀನಿ.